ಬಾಗೇಪಲ್ಲಿ ತಾಲೂಕಿನ ಕೊತ್ತಕೋಟೆ, ಮಾರಗಾನಕುಂಟೆ ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲಿ 2 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ಇದರಿಂದಾಗಿ ಆ ಭಾಗದ ಬಹುತೇಕ ಎಲ್ಲಾ ಬೆಟ್ಟ ಗುಡ್ಡಗಳು ನೆಲಸಮವಾಗಿ ಧೂಳುಮಯವಾಗಿವೆ. ಈ ಕುರಿತು ಸ್ಥಳೀಯರು ವಿರೋಧ ವ್ಯಕ್ತಪಡಿಸುತ್ತಿದ್ದರು. ಸಂಬಂಧಪಟ್ಟ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿಲ್ಲ. ಇದರ ಪರಿಣಾಮ ಆ ಭಾಗದ ಪರಿಸರ ವೈವಿಧ್ಯತೆ ಈಗಾಗಲೇ ನಾಶವಾಗಿದೆ. ಕುರಿ ಮೇಕೆ ಸಾಕಾಣಿಕೆದಾರರ ಬದುಕಿನ ಮೇಲೆ ಪೆಟ್ಟು ಬಿದ್ದಿದೆ. ಅಲ್ಲದೆ ಕೊತ್ತಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊನ್ನಂಪಲ್ಲಿ, ಮಾಡಪಲ್ಲಿ, ಜಿಲ್ಲಾಲಪಲ್ಲಿ, ಕೋಲಿಂಪಲ್ಲಿ, ಕೊತ್ತಕೋಟೆ ಸೇರಿದಂತೆ ಹಲವು ಗ್ರಾಮೀಣ ಜನರ ಬದುಕಿನ ಆಸರೆ ಕುರಿ ಮೇಕೆ ಹಸುಗಳ ಸಾಕಾಣಿಕೆಯಾಗಿದೆ. ಅವರೆಲ್ಲರೂ ಸುತ್ತಮುತ್ತಲಿನ ಬೆಟ್ಟಗುಡ್ಡಗಳ ವ್ಯಾಪ್ತಿಯ ಗೋಮಾಳಗಳಲ್ಲಿ ಬೆಳೆಯುವ ಹುಲ್ಲು ಮೇಯಿಸಿಕೊಂಡು ಜೀವನ ಸಾಗಿಸುತ್ತಿದ್ರ. ಆದರೆ ಕಲ್ಲು ಗಣಿಗಾರಿಕೆಗೆ ಗೋಮಾಳಗಳಲ್ಲಿ ಅನುಮತಿ ನೀಡಲಾಗಿದೆ. ಹಾಗಾಗಿ ಗ್ರಾಮೀಣ ಜನರ ಜೀವನಾಧಾರ ಕಸಿದುಕೊಂಡಂತಾಗಿದೆ. ಹೀಗಿರುವಾಗ ಕಲ್ಲು ಗಣಿಗಾರಿಕೆ ಮಾತ್ರ ನಿಯಂತ್ರಣವಾಗಲಿಲ್ಲ. ಬಾಗೇಪಲ್ಲಿ ತಾಲೂಕಿನ ಕೊತ್ತಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಡಪಲ್ಲಿ, ಹೊನ್ನಂಪಲ್ಲಿ ಕೆರೆಗಳಿಗೆ ಸುತ್ತಲಿನ ಬೆಟ್ಟಗುಡ್ಡಗಳಲ್ಲಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಯಿಂದಾಗಿ ವಿಪರೀತ ಮಣ್ಣಿನ ಸವಕಳಿ ಉಂಟಾಗಿದೆ. ಇದರಿಂದಾಗಿ ಅಲ್ಲಿನ ಮಣ್ಣಿನ ಜೊತೆಗೆ ಸ್ಫೋಟಕಗಳಿಗೆ ಬಳಸಿದ ರಾಸಾಯನಿಕಗಳ ಧೂಳು ಮಳೆ ನೀರಿನೊಂದಿಗೆ ಕೆರೆಗಳಿಗೆ ಸೇರುತ್ತಿದ್ದು, ಕೆರೆ ನೀರು ಅಕ್ಷರಶಃ ಶಾಶ್ವತ ಕೆಮ್ಮಣ್ಣಿನ ಮಡ್ಡಿಯಾಗಿದೆ. ಇದರಿಂದಾಗಿ ಕೆರೆಯಲ್ಲಿ ದಾಹ ನೆಗೆಸಿಕೊಳ್ಳುತ್ತಿರುವ ಜಾನುವಾರುಗಳಿಗೆ ಅದೇ ಮಡ್ಡಿಯನ್ನ ಕುಡಿಸಬೇಕಿದೆ. ಇದೇ ಸಾಲಿನ ಮಾರಗಾನಕುಂಟೆ ದೊಡ್ಡಕೆರೆ ಸೇರಲಿದೆ ಎಂಬ ಆತಂಕ ಸುತ್ತಲಿನ 10 ಗ್ರಾಮಸ್ಥರಲ್ಲಿ ಕಾಡತೊಡಗಿದೆ. ದೊಡ್ಡಕೆರೆ ಎಂದೇ ಪ್ರಸಿದ್ಧಿಯಾಗಿರುವ 1500ಕ್ಕೂ ಹೆಚ್ಚು ಎಕರೆ ವಿಸ್ತಾರವಾಗಿರುವ ಕೆರೆಯ ಸುತ್ತಲಿನ ಬೆಟ್ಟಗಳಲ್ಲಿ ಅವ್ಯಾಹತವಾಗಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ಅದರ ತ್ಯಾಜ್ಯ ಮಳೆ ನೀರಿನ ಜೊತೆ ಕೆರೆ ತುಂಬುತ್ತಿದೆ. ನೀರು ಇಂಗದ ರೀತಿಯಲ್ಲಿ ಆ ಮಣ್ಣು ಕೆರೆಗಳ ಅಸ್ತಿತ್ವಕ್ಕೆ ಧಕ್ಕೆ ಉಂಟು ಮಾಡುತ್ತಿದೆ. ಈಗಾಗಲೇ ಮಾಡಪಲ್ಲಿ ಕೆರೆಯಲ್ಲಿ ಸಂಗ್ರಹವಾಗುವ ನೀರು ಶಾಶ್ವತ ಕಡು ಕೆಂಬಣ್ಣಕ್ಕೆ ತಿರುಗಿದ್ದು, ಅಲ್ಲಿನ ನೀರು ಮಣ್ಣಿನ ಲಸ್ಸಿಯಂತಾಗಿದೆ. ಮಾಡಪಲ್ಲಿ ಸಮೀಪದ ಕೊರ್ಲಗುಡ್ಡಂ ಬೆಟ್ಟದ ಸುತ್ತಲೂ 15ಕ್ಕೂ ಹೆಚ್ಚು ಜೀವಂತ ನೀರಿನ ಚಿಲುಮೆಗಳಿದ್ವ. ಗಣಿಗಾರಿಕೆ ನಡೆಸಲು ಶುರು ಮಾಡಿದ ನಂತರ ಒಂದೊಂದೇ ಚಿಲುಮೆ ನಾಶವಾಗಿ ಪ್ರಸ್ತುತ ತೇವಾಂಶವೂ ಇಲ್ಲದಂತಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇತ್ತ ಗಮನ ಹರಿಸುತ್ತಾರೋ ಇಲ್ಲವೋ ಕಾದು ನೋಡಬೇಕಿದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.